ಬೆಂಗಳೂರಿನ ಮತ್ತೊಂದು ಅತಿದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಸರಿಯಾಗಿ ಕಸ ವಿಲೇವಾರಿ ಆಗ್ತಿಲ್ಲ ಅಂತ. ರಾಶಿ ರಾಶಿ ಕಸಗಳು ಹಾಗಾಗಿ ಮುಖ್ಯ ರಸ್ತೆಗಳಲ್ಲೇ ಇರೋದನ್ನು ನಾವು ಗಮನಿಸಿರ್ತೀವಿ. ನಗರದಲ್ಲಿ ಕಸವನ್ನು ಆಟೋಗಳಿಗೆ ನೀಡಬೇಕು ಅಂತ ಘನತ್ಯಾಜ್ಯ ನಿರ್ವಹಣೆ ನಿಗಮ ಆದೇಶ ಮಾಡಿದೆ. ಜೊತೆಗೆ ಮನೆ ಮನೆಗೆ ತೆರಳುವಂತಹ ಕಸದ ಆಟೋಗಳು ಸಮಯ ಕೂಡ ಬದಲಾವಣೆಯನ್ನು ಮಾಡಿದೆ. ಮೊದಲ ಬೆಳಗ್ಗೆ 6:30ಕ್ಕೆ ಕಸದ ಆಟೋಗಳು ಕಸ ಸಂಗ್ರಹಕ್ಕೆ ಮನೆ ಮುಂದೆ ಬರ್ತಾ ಇದ್ವು. ಈಗ ಸಮಯವನ್ನು ಬದಲಾವಣೆ ಮಾಡಿ ಬೆಳಗ್ಗೆ 5:30ಕ್ಕೆ ಮನೆ ಮನೆಗೆ ಆಟೋ ತೆರಳುವಂತೆ ಆದೇಶವನ್ನು ಕೊಟ್ಟಿದೆ. ಆದರೂ ಕೂಡ ಕಸದ ಆಟೋಗೆ ಕಸ ನೀಡದೆ ಸಾರ್ವಜನಿಕರು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತ ಅಧಿಕಾರಿಗಳು ದೂರಿದರು. ಮುಂದಿನ ದಿನಗಳಲ್ಲಿ ಕಸದ ಆಟೋಗಳಿಗೆ ಕಸ ನೀಡದ ಮನೆಗಳಿಗೆ ನೋಟಿಸ್ ಕೊಡೋದಕ್ಕೆ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ನಿಯಮಿತ ನಿರ್ಧಾರವನ್ನು ಮಾಡಿದೆ ಅನ್ನೋ ತಿಳಿದು ಬರುತ್ತಿದೆ. ಇಲ್ಲಿ CO ಆದಮೇಲೆ ಈ ನಮ್ಮ ಆಟೋ ಟಿಪ್ಪರ್ ಮಸ್ಟಿಂಗ್ ಸೆಂಟರ್ನ ಚೇಂಜ್ ಮಾಡಿದ್ವಿ. 7:30ವರೆಗಿತ್ತು, ಅದನ್ನು 6:00ವರೆಗೆ ಪ್ರೀಪೋನ್ ಮಾಡಿದ್ದೀವಿ. ನಮ್ಮ ಎಲ್ಲ ಕಾಂಟ್ರಾಕ್ಟರ್ಸು ಕೋಆಪ್ರೇಟ್ ಮಾಡಿದ್ದಾರೆ, ನಮ್ಮ CNT ಕಾಂಟ್ರಾಕ್ಟರ್ಸು. ನಾವು ಈಗ ಅದರಿಂದ ಅಟೆಂಡೆನ್ಸ್ ಕೂಡ ಇಂಪ್ರೂವ್ ಆಗಿದೆ. ನಾನು ಚಾರ್ಜ್ ತೊಗೊಂಡಾಗ 85% ಇತ್ತು, ಈಗ 95%, 10% ಅಟೆಂಡೆನ್ಸ್ ಕೂಡ ಇಂಪ್ರೂವ್ ಆಗಿದೆ. 1 ಅವರ್ ಬೇಗ ಬರೋದ್ರಿಂದ ಏನಾಗ್ತಿದೆ ಅಂತಂದರೆ ನಮ್ಮ ಆಟೋ ಟ್ರಿಪ್ಪರ್ ಡ್ರೈವರು ಮತ್ತು ಹೆಲ್ಪರ್ಸು ಎಲ್ಲೆಲ್ಲಿ ಬ್ಲಾಕ್ ಸ್ಪಾಟ್ ಇದೆ ಕ್ಲೀನ್ ಮಾಡಿ ಆಮೇಲೆ ಮನೆಗೆ ಹೋಗಿ